ಬಿಗ್ ಬಾಸ್ ಮೊದಲಿಗೆ ನಾನು ಪ್ರಸನ್ನ ಸರ್ನ ನಾಮಿನೇಟ್ ಮಾಡೋದು ಇಷ್ಟಪಡ್ತೀನಿ ಬಿಗ್ ಬಾಸ್. ಯಾಕಂದರೆ ನಾವು ಲೈನ್ ಮಾಡಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇರ್ತೀವಿ ಅವರಿಗೋಸ್ಕರ. ಟಿ ಪೀರಿಯಡ್ ಅವ್ರಿಗೆ ಗೊತ್ತಿರುತ್ತೆ ಅವರಿಗೆ ಈ ಪೀರಿಯಡ್ ಅವ್ರದ್ದೇ ಅಂತ. ಬಟ್ ಆದರೆ ಅವರು ಸ್ಟಾಫ್ ರೂಮಲ್ಲಿ ಇಂಗ್ಲೀಷ್ ಮ್ಯಾಮ್ ಜೊತೆ ಮಾತಾಡ್ಕೊಂಡಿರ್ತಾರೆ ಬಿಗ್ ಬಾಸ್. ಅದ ನಮ್ಮ ಟೈಮ್ನ ಅವರೇ ವೇಸ್ಟ್ ಮಾಡ್ತಾರೆ ಆ್ಯಂಡ್ ನಮಗೆ ಆಟ ಆಡೋಕ್ಕೂ ಬಿಡೋದಿಲ್ಲ ಬಿಗ್ ಬಾಸ್. ಸೊ ನಾವು ಅವರಿಂದಲೇ ಗ್ರೌಂಡಿಗೂ ಹೋಗಂಗಿಲ್ಲ, ನಮ್ಮ ಕ್ಲಾಸ್ ಟೀಚರ್ ಬೈದು ಬಿಡ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಮಾಡ್ತಾ ನಮಗೆ ಟಿ ಪೀರಿಯಡಲ್ಲಿ ಇರೋ ಟೈಮು ಮಿಸ್ ಆಗ್ತಾ ಇದೆ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಪ್ರಸನ್ನ ಸರ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಮ್ಮ ಕ್ಲಾಸ್ ಮಾನಿಟರ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಯಾಕಂದರೆ ಅವಳನ್ನು ಯಾವಾಗಲೂ ಟಾರ್ಗೆಟ್ ಮಾಡ್ತಾಳೆ. ನನ್ನ ಪಕ್ಕದಲ್ಲಿರೋರೆಲ್ಲ ಮಾತಾಡ್ತಾ ಇರ್ತಾರೆ ಬಿಗ್ ಬಾಸ್, ಅದನ್ನ ಅವ್ರು ನೋಡೋದೇ ಇಲ್ಲ. ನಾನೇನಾದರೂ ಅವ್ರು ಮಾತಾಡ್ಸೋದು ಫಸ್ಟು, ನಾನು ಅವ್ರಿಗೆ ರೆಸ್ಪಾಂಡ್ ಮಾಡಿಬಿಟ್ರೆ ಅದನ್ನು ಬೋರ್ಡ್ ಮೇಲೆ ಹೆಸರು ಬರೆದ್ಬಿಡ್ತಾಳೆ. ನಾನು ಹೇಳ್ತೀನಿ ಬಿಗ್ ಬಾಸ್, ನಾನು ಜಸ್ಟ್ ರೆಸ್ಪಾಂಡ್ ಮಾಡ್ತಾ ಇದ್ದೆ ಅಂತ ನಾನು ಜಸ್ಟ್ ಹೇಳಿದಷ್ಟೇ, ಅಷ್ಟಕ್ಕೆ ಪ್ಲಸ್ ಹಾಕೊಂಡು ಹೋಗ್ಬಿಡ್ತಾಳೆ ಬಿಗ್ ಬಾಸ್. ಬೇರೆಯವರೆಲ್ಲ ವಟ ಅಂತಿರ್ತಾರೆ, ಅವ್ರ ಕಡೆಲ್ಲ ಸ್ವಲ್ಪ ಗಮನನೇ ಕೊಡೋದಿಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ಬರೀ ರೆಸ್ಪಾಂಡ್ ಮಾಡಿದ್ದು ಅಂತ ಹೇಳಿದ್ರೆ ಪ್ಲಸ್ ಹಾಕೊಂಡು ಹೋಗ್ಬಿಡ್ತಾಳೆ ಬಿಗ್ ಬಾಸ್. ಸೊ ಯಾವಾಗಲೂ ನನ್ನೇ ಪಾಯಿಂಟ್ ಔಟ್ ಮಾಡ್ತಾಳೆ ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ನಾನು ಅವಳನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಮ್ಯಾಥ್ಸ್ ಮ್ಯಾಮ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಯಾಕಂದರೆ ಅವರು ಟಿ ಪೀರಿಯಡು ಆ ಪೀರಿಯಡ್ ಈ ಪೀರಿಯಡ್ ಅಂತ ಯಾವುದೇ ಫ್ರೀ ಪೀರಿಯಡ್ ಇದ್ರೂ ತೊಗೊಂಡ್ಬಿಡ್ತಾರೆ ಬಿಗ್ ಬಾಸ್. ಸ್ಟಾರ್ಟಿಂಗಲ್ಲೆಲ್ಲ ಅವರು ಫ್ರೀ ಬಿಟ್ಬಿಟ್ಟು